ಯಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಪ್ರದೀಪ್ ಸರ್, ಆಪರ್ಚುನಿಟಿ ಕೊಡಿ. ಹ್ಯಾಂಡ್ ರೈಸ್ ಮಾಡೋದಕ್ಕಿರ್ಬೋದು. ಯೂಟ್ಯೂಬ್ನಲ್ಲಿರೋರು ಯೂಟ್ಯೂಬ್ನಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲೂ ಕೂಡ ಚಾಟ್ ಹಾಕಬಹುದು. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಯಾರು ಪ್ರಶ್ನೆ ಇದೆಯಾ ಏನಾದ್ರು? ಪ್ರಶ್ನೆಗಳನ್ನ ಕೇಳಬಹುದು. ಹಾಗೆ ಚಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು. ಅದು ಎಲ್ಲರಿಗೂ ಓಪನ್ ಇದೆ ಈಗ. ಅವ್ರಿಗೆ ಹ್ಯಾಂಡ್ ರೈಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ಯಾ ಪ್ರದೀಪ್ ಸರ್? ಪ್ರದೀಪ್ ಜಿ, ಅವ್ರಿಗೆ ಹ್ಯಾಂಡ್ ರೈಸ್ ಮಾಡೋದಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಏನ್ ಸಪರೇಟ್ ಆಗಿ ಏನು ಮಾಡಿಲ್ಲ. ಇನ್ನು ಸೆಟ್ಟಿಂಗ್ಸ್ ಏನಾದ್ರು ಪ್ರಾಬ್ಲಮ್ ಇದೆ? ಯಾಕಂದ್ರೆ ಇವತ್ತು ಹಲವಾರು ಜನಕ್ಕೆ ಲಾಗಿನ್ ಆಗೋದಕ್ಕಾಗಿಲ್ಲ ಟೆಕ್ನಿಕಲ್ ಇಶ್ಯೂಸ್ ಇಂದ. ಓಕೆ, ಯಾರೋ ಒಬ್ರು ರೈಸ್ ಮಾಡ್ತೀರಾ ಒಂದು ಸರಿ? ಗೊತ್ತಾಗುತ್ತೆ. ಹ್ಯಾಂಡ್ ರೈಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಯಾರು ದಯವಿಟ್ಟು ಒಂದ್ಸರಿ ಹ್ಯಾಂಡ್ ರೈಸ್ ಮಾಡ್ತಿದ್ದೀರಾ? ಹಾ, ಆಗ್ತಾ ಇದೆ ಅಂತ ಆಗ್ತದೆ. ಓಕೆ ಓಕೆ, ಪ್ರಶ್ನೆ ಓಕೆ, ಎಲ್ಲ ಹ್ಯಾಂಡ್ ಡೌನ್ ಮಾಡಿ. ಯಾರಿಗೆ ಪ್ರಶ್ನೆ ಇದೆಯೋ ಅವ್ರು ಹ್ಯಾಂಡ್ ರೈಸ್ ಮಾಡಿ. ಸೊ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು. ಓಕೆ, ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಪ್ರಶ್ನೆ ಇದೆಯಾ ಪ್ರದೀಪ್ ಜಿ? ಎಲ್ಲರಿಗೂ ಸುಲಭ ಅಂತ ಅನ್ಸಿರುತ್ತೆ, ಯಾಕಂದ್ರೆ ಇವತ್ತು ಆರಾಮಾಗಿ ಅರ್ಥ ಆಗುವಂತಹ ರೀತಿಯಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅದರ ಒಂದು ದೃಷ್ಟಿಕೋನದಿಂದ ಗೀತೆ ಹೇಗೆ ಪ್ರಸ್ತುತ ಅನ್ನೋದನ್ನು ತಿಳಿಸಿದ್ವಿ. ನಮಸ್ತೆ ಪ್ರಮೋದ್ ಜಿ. ಯೂಟ್ಯೂಬ್ ನಲ್ಲಿ ಚಂದ್ರಿಕಾ ಅವ್ರ ಪ್ರಶ್ನೆ ಕೇಳ್ತಾ ಇದಾರೆ. ನನಗೆ ಇನ್ನೊಮ್ಮೆ ಹೇಳ್ತೀರಾ, ಯಾಕೆ ಅದನ್ನ ಬರೀ ವಿಷಾದ ಅಂತ ಹೇಳಲ್ಲ, ವಿಷಾದ ಯೋಗ ಅಂತ ಯಾಕೆ ಕರಿತೀವಿ ಮೊದಲನೇ ಅಧ್ಯಾಯ ಅಂತ ಕೇಳ್ತಾ ಇದಾರೆ. ವಿಷಾದ ಅನ್ನುವಂಥದ್ದೇ ಯೋಗ. ಎಲ್ಲರಿಗೂ ಕೂಡ ವಿಷಾದವೇ ಯೋಗವೇ ಆಗೋದಾಗಿದ್ರೆ ನಾವೆಲ್ಲರೂ ಕೂಡ ಮಹಾಯೋಗಿಗಳು. ಯಾಕೆ ವಿಷಾದ ಅಂತಂದ್ರೆ ದುಃಖ ಅಂತ. ದುಃಖ ಯಾರಿಗಿಲ್ಲ? ದುಃಖ ಬರೋರು ಎಲ್ಲರೂ ಕೂಡ ಯೋಗಿಗಳಾಗೋದಾದ್ರೆ ನಮಗೆ ಸಾಧನೆ ಆಗ್ಲಿ ಶಾಸ್ತ್ರ ಆಗ್ಲಿ ಆಗ್ಬೇಕು. ಪ್ರತಿಯೊಬ್ಬರು ಪ್ರತಿಯೊಂದು ಒಂದಲ್ಲ ಒಂದು ವಿಷಯಕ್ಕೆ ದುಃಖನೇ ಪಡ್ತಾರೆ. ಹಾಗಾಗೋದಾಗಿದ್ರೆ ಬರೀ ವಿಷಾದ, ಪ್ರತಿಯೊಬ್ಬರ ವಿಷಾದವೂ ಯೋಗವೇ ಆಗೋದಾಗಿದ್ರೆ ಅಂತ ಅಳೋದೇ ಒಂದು ಯೋಗ ಆಗಿರ್ತಿತ್ತು. ಅಳೋದೇ ಇನ್ನೂ ಹೆಚ್ಚು ದುಃಖ ಉಲ್ಬಣವಾಗತ್ತಲ್ಲ ಅಂತ. ಇಲ್ಲಿ ಅರ್ಜುನ ವಿಷಾದ ಯೋಗ ಯಾಕಾಯ್ತು ಅಂದಾಗ ಇಲ್ಲಿ ನಾವು ತಗೊಂಡಂಥದ್ದು ಧೃತರಾಷ್ಟ್ರನಿಗೂ ಕೂಡ ವಿಷಾದ ಆಯ್ತು. ತನ್ನ ಮಕ್ಕಳು ಕಳ್ಕೊಂಡ್ಬಿಡ್ತೀನಿ ಅನ್ನುವಂಥ ಆತಂಕ, ಭಯ, ಪ್ರತಿಜ್ಞೆಗಳನ್ನ ಕೇಳಿ. ಯಾಕೆ ಅವನದು ಒಂದು ಬೇಸಿಕಲಿ ಎರಡು ವಿಚಾರ ಬೇಕಾಗತ್ತೆ. ಒಂದು ವಿಷಾದ ಯೋಗವಾಗಬೇಕು ಅಂದಾಗ ಎರಡು ವಿಷಯ ಬೇಕಾಗತ್ತೆ. ಒಂದು ಸಂಘ, ಹೊರಗಿನ ಸಂಘ, ಇನ್ನೊಂದು ಒಳಗಿನ ಮನಸ್ಥಿತಿ. ಸತ್ಸಂಗ ಮತ್ತು ಮನಸ್ಥಿತಿ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಮತ್ತು ಇಂಟರ್ನಲ್ ಆಟಿಟ್ಯೂಡ್, ಈ ಎರಡು ಮ್ಯಾಟರ್ ಆಗುತ್ತೆ. ದುರ್ಯೋಧನನಿಗೂ ಕೂಡ ಒಂದ್ ರೀತಿ ಭಯ ಆಗಿತ್ತು. ಇವನ್ ಶಕುನಿನೇ ಹೇಳ್ತಾನೆ, ಬಿಟ್ಬಿಡೋದು ಒಳ್ಳೇದನ್ಸುತ್ತೆ, ಕಷ್ಟ ಅನ್ಸುತ್ತೆ ಅಂತ. ಅವನು ಧರ್ಮದ ದೃಷ್ಟಿಯಿಂದ ಹೇಳಲ್ಲ, ಗೆಲ್ಲೋದ್ ಕಷ್ಟ ಅಂತ. ಹಾಗಾಗಿ ದುರ್ಯೋಧನನಿಗೆ ಏನಾಯ್ತು, ಸುತ್ತಮುತ್ತಲಿದ್ದಂತಹ ಸಂಘ ಸರಿ ಇರಲಿಲ್ಲ. ಶಕುನಿ, ಕರ್ಣ, ಈವನ್ ಧೃತರಾಷ್ಟ್ರನು ಕೂಡ ಇವನ್ ಕೇಳಿದಾಗ ಆಯ್ತು ಅಂತ ಹೇಳುವಂಥದ್ದು. ಮನಸ್ಸಿನ ಆಟಿಟ್ಯೂಡ್ ಸ್ವಲ್ಪವೂ ಸರಿ ಇಲ್ಲ. ಯಾಕೆ? ಕೃಷ್ಣನೇ ಹೋಗಿ ಉಪದೇಶ ಮಾಡ್ತೀನಿ ಸಂಧಾನ ಮಾಡುವಾಗ, ಬೇಡಪ್ಪ ಹೀಗೆ ಹಾಗೆ ಅಂದಾಗ ಏನಂದ, ಕೃಷ್ಣನ್ ಕಟ್ಟಾಕಿ ಇಂದ. ಹಾಗಾಗಿ ಹೊರಗಿನ ಸತ್ಸಂಗವೂ ಇಲ್ಲ. ಅಪ್ಪಿ ತಪ್ಪಿ ಸತ್ಸಂಗ ಸಿಗ್ತಾ ಇದ್ರೆ ಒಳಗೆ ಕೇಳಿಸ್ಕೊಳ್ಳುವಂತ ಮನಸ್ಥಿತಿ ಇಲ್ಲ. ಹಾಗಾಗಿ ದುರ್ಯೋಧನನ ವಿಷಾದ ಯೋಗವಾಗಿ ಬದಲಾಗಿ. ಅದೇ ಧೃತರಾಷ್ಟ್ರನಿಗೆ ಹೊರಗೆ ಸತ್ಸಂಗ ಸದಾ ಇತ್ತು. ಸುತ್ತ ಇದ್ದವ್ರು ಯಾರು? ವಿದುರನಂತ ವಿದುರ ಮಹಾಮಂತ್ರಿ, ಸಂಜಯ ಸದಾ ಒಂದು ಸ್ನೇಹಿತನಂತೆ ಇದ್ದಂಥವನು, ಬಂದು ಹೋಗ್ತಾ ಇದ್ದಂಥವ್ರು ವ್ಯಾಸರು, ಕೃಷ್ಣ, ಭೀಷ್ಮ, ಇಂಥವ್ರ ಸುತ್ತಮುತ್ತ ಸತ್ಸಂಗವೇ ಇತ್ತು. ನಮ್ಮಲ್ಲಿ ಕೂಡ ಹಲವಾರು ಸರಿ ಅನ್ಕೋತೀವಿ ಸತ್ಸಂಗದಲ್ಲಿ ಇದ್ಬಿಟ್ರೆ ಸಾಕು ಅಂತ. ಸತ್ಸಂಗದಲ್ಲಿ ಇದ್ರೆ ಸಾಕು ಅನ್ನೋದು ಒಂದು ಹಂತ. ಆದ್ರೆ ಧೃತರಾಷ್ಟ್ರದ ರೀತಿ ಕಣ್ಣು ಮಾತ್ರ ಕಳ್ಕೊಳ್ಳದೆ ಕಿವಿಯನ್ನು ಕಳ್ಕೊಂಡ್ರೆ, ಮನಸ್ಸು ಓಪನ್ ಇಲ್ಲದೆ ಹೋದ್ರೆ ನಾವು ಧೃತರಾಷ್ಟ್ರನ ರೀತಿನೇ ಇರ್ತೀವಿ. ಹೊರಗೆ ಪರಿಸ್ಥಿತಿ ಎಷ್ಟೇ ಚೆನ್ನಾಗಿರಬಹುದು, ಮನಸ್ಸಿನಲ್ಲಿ ಒಪ್ಪಿಕೊಳ್ಳುವಂತಹ ಮನಸ್ಸಿರಬೇಕು. ಹಾಗಾಗಿ ಧೃತರಾಷ್ಟ್ರನದು ಕೂಡ ಯೋಗವಾಗಿ. ಮೂರನೇದು ಅರ್ಜುನಂದು. ಅರ್ಜುನದಕ್ಕೆ ಹೋಗಕ್ ಮುಂಚೆ ಇನ್ನೊಬ್ಬರದ್ದು ತಗೋಣ, ಆಗ ಗೊತ್ತಾಗುತ್ತೆ ಅರ್ಜುನನ್ ಬೇಕಾದ್ರೆ ಹೇಗಿದ್ರು ನಾವು ಮುಂದಕ್ಕೆ ನೋಡ್ತೀವಿ. ಪರೀಕ್ಷಿತ್ ಮಹಾರಾಜ. ಪರೀಕ್ಷಿತ್ ಮಹಾರಾಜ ಏನಾಯ್ತು, ಶಾಪದಿಂದ ಇನ್ನು 7 ದಿನಕ್ಕೆ ಅವನು ಪ್ರಾಣ ಕಳ್ಕೊತಾನೆ ಅಂತಾಯ್ತು. 7 ದಿನಕ್ಕೆ ಪ್ರಾಣ ಕಳ್ಕೊತಾನೆ ಅಂತಂದಾಗ ಏನಾಯ್ತು, ಹೋದ ಎಲ್ಲ ತನ್ನ ವೈಭೋಗ, ರಾಜ್ಯ ವೈಭೋಗಗಳನ್ನೆಲ್ಲ ಬಿಟ್ಟು ಹೋದ. ಹುಡುಕೊಂಡು ಹೋದಾಗ ಋಷಿಮುನಿಗಳನ್ನ ಶುಕ ಮಹಾರಾಜರು ಸಿಕ್ಕಿದ್ರು. ಶುಕ್ರ ಮಹರ್ಷಿಗಳು ಸಿಕ್ಕಿದಾಗ ಏನ್ ಮಾಡ್ದ, ಸತ್ಸಂಗವನ್ನ, ಸುತ್ತಮುತ್ತ ಇದ್ದಂತ ಎಲ್ಲ ಸತ್ಸಂಗ, ಅದರಲ್ಲೂ ಮುಖ್ಯವಾಗಿ ಶುಕರನ್ನ ಕೇಳ್ತಾ ಪ್ರಶ್ನೆಯನ್ನ ಮಾಡ್ತಾ ಹೋದ. ಸತ್ಸಂಗ ಸಿಕ್ತು. ಹಲವಾರು ಬಾರಿ ಶುಕ ಮಹರ್ಷಿಗಳು ಹೇಳ್ತಾ ಇದ್ರು, ಊಟಕ್ಕೆ ಸಮಯ ಆಗ್ತಾ ಇದೆ, ಊಟಕ್ಕೆ ಹೋಗಪ್ಪ, ಇನ್ನು ಬಾತ್ರೂಮು ಏನೇನಿದೆಯೋ ಸ್ವಲ್ಪ ವಿಹಾರ, ಆಹಾರ ವಿಹಾರ ಎಲ್ಲದನ್ನು ಮಾಡು ಅಂದ್ರೆ ಶುಕ ಏನಂತ ಹೇಳ್ದ ಗೊತ್ತಾ,
ನಂದು ಗ್ಯಾರಂಟಿ ಇದೆ. ಏನು? 7 ದಿನ ಬದುಕ್ತಿಂತ 7ನೇ ದಿನಕ್ಕೆ ಸಾಯ್ತೀನಿ ಅನ್ನೋದು. ಹಾಗಾಗಿ ನಾನು ಊಟ ಮಾಡಿಲ್ಲ ಅಂದ್ರೆ ನಾನು ಪ್ರಾಣ ಕಳ್ಕೊಳ್ಳೋದೇನಿಲ್ಲ. ನನ್ನ ಜೀವನ ಗ್ಯಾರಂಟಿ ಬದುಕ್ತೀನಿ. ಗೊತ್ತು ನನಗೆ ಈಗ ಬೇಕಾಗಿರೋದು ಅಂದಾಗ ಈ ಆತ್ಮವಸ್ತು ಪರಮಾತ್ಮ ವಸ್ತು ತಿಳಿಯೋದೇ. ಹಾಗಾಗಿ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ನೀವು ಉತ್ತರ ಕೊಡ್ತಾ ಹೋಗಿ, ಉಪದೇಶ ಆಗ್ತಾ ಇರಬೇಕು. ಅಂದ್ರೆ ಸತ್ಸಂಗದ ಜೊತೆಗೆ ಆ ಮನಸ್ಸು ಸಿದ್ಧವಾಗಿದ್ರಿಂದ ಅಲ್ಲಿ ಬಂದಂಥದ್ದು ಭಾಗವತ, ಶ್ರೀಮದ್ ಭಾಗವತ ಬಂದಂಥ. ಇಲ್ಲಿ ನೋಡಿದಾಗ ಅರ್ಜುನನಿಗೆ ಅದೇ ವಿಷಾದ. ಸುತ್ತ ಸುತ್ತಮುತ್ತ ಯಾರಿದ್ದು ಆ ಕ್ಷಣದಲ್ಲಿ? ಕೃಷ್ಣ, ಜಗದ್ಗುರುವಾದಂತಹ ಪರಮಾತ್ಮ ಕೃಷ್ಣ. ಆದ್ರೆ ಇಲ್ಲಿಯವರೆಗೂ ಕೂಡ, ಮೊದಲನೇ ಅಧ್ಯಾಯ ಮುಗಿಯೋವರೆಗೂ ಕೂಡ ಇನ್ನೂ ಯೋಗವಾಗಿಲ್ಲ. ಮುಂದಿನ ದಿನ ತಗೊಂಡಾಗ ಯೋಗವಾಗತ್ತೆ. ಈ ವಿಷಾದಕ್ಕೆ ಸುತ್ತದಲ್ಲಿ ಪಕ್ಕ ಕೃಷ್ಣನಿದ್ದ. ಈ 2ನೇ ಅಧ್ಯಾಯದ ಮೊದಲ ಭಾಗದಲ್ಲಿ ನೋಡಿದಾಗ ಅವನ ಬಳಿ ಹೋಗುವಂತಹ ಕೇಳುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊತಾನೆ. ಹಾಗಾಗಿದ್ರಿಂದ ಅರ್ಜುನ ವಿಷಾದ ಯೋಗ. ಅಪ್ಪಿ ತಪ್ಪಿ ಇಲ್ದಲೆ ಇಲ್ಲಿಂದ ಅವನು ಏನಾರು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನಾನು ಕೂತ್ನಲ್ಲ ಕೊನೆಯ ಶ್ಲೋಕದಲ್ಲಿ, ರಥ ಉಪಸ್ಥ ವಿಪಾವಿಷತ್, ಅದನ್ನ ಬಿಟ್ಟು ಕೃಷ್ಣ ನಾನು ಹೊರಡ್ತೀನಿ, ನೀನ್ ಏನ್ ಮಾಡ್ತೀಯ ಮಾಡ್ಕೊ ಅಂತ ಹೇಳಿ ಹೊರಟಿದ್ರೆ ಅರ್ಜುನ ವಿಷಾದ ಯೋಗ ಆಗ್ತದೆ, ಪಲಾಯನವಾದ ಆಗ್ತಿತ್ತು. ಹಾಗಾಗಿ ವಿಷಾದ ಯೋಗ ಆಗ್ಬೇಕಂದಾಗ ಹೊರಗಿನ ಸತ್ಸಂಗ ಮತ್ತು ಒಳಗಿನ ಸಿದ್ಧತೆ ಈ ಎರಡೂ ಇದ್ದಾಗ ಆಗತ್ತೆ. ಹೆಲ್ದಿ ಆಟಿಟ್ಯೂಡ್ ಅಂಡ್ ಸತ್ಸಂಗ ಬೋತ್ ಆರ್ ಇಂಪಾರ್ಟೆಂಟ್. ದಟ್ ಮೇಕ್ಸ್ ಈಗ ನಿಮಗೂ ಕೂಡ ಯಾವಾಗ ವಿಷಾದ ಬರುತ್ತೋ ನಿಮ್ ಸುತ್ತಮುತ್ತ ಯಾರಿರ್ತಾರ ನೋಡಿ, ಯಾರು ಇರ್ತಾರೋ ಅನ್ನೋದಕ್ಕೆ ಮುಖ್ಯ. ನೀವ್ ಯಾರ ಬಳಿ ಹೋಗ್ತೀರಾ ನೋಡಿ. ಯಾರ ಬಳಿ ಹೋಗಿ ಅದನ್ನ ವಿಚಾರ ವಿನಿಮಯನ ಮಾಡ್ತಾ ಅವರು ನಮಗಿಂತ ಉತ್ತಮರಾಗಿ ಹೆಂಗಿರ್ಬೇಕು, ಅವರು ಆ ವಿಷಯದಿಂದ ಮೇಲೆದ್ದಿರ್ಬೇಕು. ಅವರು ಇನ್ನೊಬ್ರು ಗೊಳವನವರೇ ಆಗಿದ್ರೆ ಏನು ಉಪಯೋಗ? ಅವ್ರ ಹತ್ರ ಹೋಗಿ ಅವರು ನಮ್ಮನ್ನ ಎತ್ತುವಂತಹ ಪ್ರಯತ್ನದಲ್ಲಿ ಅವನಿಗೆ ಉಪದೇಶ ಮಾಡಿ ಕೇಳಿಸ್ಕೊಳ್ಳುವಂತದಿದ್ರೆ ದೆನ್ ಯುವರ್ ವಿಷಾದ ಆಲ್ಸೋ ಬಿಕಮ್ಸ್ ಯೋಗ. ಡಸ್ ಸಫರಿಂಗ್ ಮೇಕ್ ಅ ಪರ್ಸನ್ ರೆಡಿ ಫಾರ್ ವಿಸ್ಡಮ್? ಡೆಫಿನೆಟ್ಲಿ ಐ ಕ್ಯಾನ್ ಸೇ ಎಸ್, ಬಟ್ ನಾಟ್ ಎವ್ರಿ ಒನ್ಸ್. ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಸಫರಿಂಗ್, ದುಃಖ ಅನ್ನುವಂಥದ್ದು ಎಲ್ಲ ವ್ಯಕ್ತಿಯನ್ನು ಕೂಡ ಅಧ್ಯಾತ್ಮಕ್ಕೆ ತಿರುಗಿಸುತ್ತ, ಸಿದ್ಧತೆಯನ್ನು ಮಾಡತ್ತ ಅಂತ. ಹೌದು ಅಂತ ಹೇಳ್ಬೋದು, ಆದ್ರೆ ಎಲ್ಲರಿಗೂ ಅಂತ ಹೇಳಕ್ಕ. ಯಾಕಂದ್ರೆ ಎಲ್ಲರೂ ಕೂಡ ದುಃಖದಲ್ಲಿದ್ದಾರಲ್ಲ, ಎಲ್ಲರೂ ಸಫರ್ ಮಾಡ್ತಾ ಇದಾರೆ. ಎಲ್ಲರೂ ವಿಸ್ಡಮ್ ಕಡೆ ಹೋಗ್ತಿದಾರೆ? ಹೋಗ್ತಿಲ್ಲ. ಯಾಕೆ? ಅದನ್ನೇ ನಾವು ನೋಡುವಂಥದ್ದು. ಈಗ ಅರ್ಜುನನು ಕೂಡ ಇನ್ನು ಮೊದಲನೇ ಅಧ್ಯಾಯ ಆದಾಗ ವಿಸ್ಡಮ್ ಕಡೆಗೆ ಇನ್ನೂ ಹೋಗಿಲ್ಲ. ಆಸ್ ಇನ್ ಮೂವ್ ಟುವರ್ಡ್ಸ್ ವಿಸ್ಡಮ್, ನೋ. ಸೆಕೆಂಡ್ ಅಧ್ಯಾಯ ಮೊದಲ 10 ಶ್ಲೋಕದಲ್ಲಿ ನಾವು ನೋಡ್ತೀವಿ, ಈ ದುಃಖ ಬರೋದಷ್ಟೇ ಅಲ್ಲ, ದುಃಖ ಬಂದಾಗ ಏನ್ ಸ್ಟೆಪ್ ತಗೊಂಡ್ರೆ ಜ್ಞಾನದ ಕಡೆ ಹೋಗ್ತೀವಿ, ವಿಸ್ಡಮ್ ಕಡೆ ಹೋಗ್ತೀವಿ, ಅದನ್ನ ತಿಳಿಯುವಂಥದ್ದು. ದುಃಖ ಬಂದಾಗ ಎಲ್ಲರೂ ಹೋಗ್ತಾರೆ ಅಂತ ಉದಾಹರಣೆಗಳು ಖಂಡಿತವಾಗ್ಲೂ ಇದೆ. ಆದ್ರೆ ಅಲ್ಲೂ ಕೂಡ ಹಲವಾರು ಜನ ತನ್ನ ಮನೆಯಲ್ಲಿ ಯಾರೋ ಒಬ್ಬರನ್ನ ಕಳ್ಕೊಂಡಾಗ ಅಧ್ಯಾತ್ಮ ಹೋಗಿರುವಂಥದ್ದು, ಜೀವನದಲ್ಲಿ ಏನೋ ಒಂದನ್ನ ಪಡಿಬೇಕು ಅಂತಿದ್ದಾಗ ಸಿಕ್ಕದಲ್ಲೇ ಇದ್ದಾಗ ಹೋಗಿರೋದು. ಅಬ್ದುಲ್ ಕಲಾಂ ಲೈಫ್ ಏನಾಗಿತ್ತು? ಏರ್ ಫೋರ್ಸ್ ನಲ್ಲಿ ಪೈಲಟ್ ಆಗ್ಬೇಕು ಅಂತ ಅನ್ಕೊಂಡ್ರು, ಆಗ್ಲಿಲ್ಲ, ಡಿಪ್ರೆಷನ್ ಅಂತ ಹೇಳಿ ಶಿವಾನಂದ ಆಶ್ರಮಕ್ಕೆ ಹೋಗಿದ್ರು. ಈ ರೀತಿ ನೋಡ್ತೀವಿ ಎಕ್ಸಾಂಪಲ್ಗಳನ್ನ. ಆದ್ರೆ ಅಲ್ಲಿ ಅವ್ರದ್ದು ಯಾಕೆ ಸಸ್ಟೈನ್ ಆಗ್ಲಿಲ್ಲ? ಅವ್ರ ಜೀವನ ಮಧ್ಯೆ ಸ್ಪಿರಿಚುವಲ್ ಲೈಫ್ ಅಲ್ಲಿ ಇತ್ತು, ಆದ್ರೆ ಯಾಕೆ ಸಸ್ಟೈನ್ ಆಗ್ಲಿಲ್ಲ ಹೋದಂಥದ್ದು? ಏನಿತ್ತು ಪ್ರಾಬ್ಲಮ್, ಏನಾಯ್ತು? ಇದನ್ನ ನಾವು ಮೊದಲ 10 ಶ್ಲೋಕದಲ್ಲಿ ನೋಡ್ತೀವಿ. ಸಫರಿಂಗ್ ಕ್ಯಾನ್ ಬಿ ಅ ಟ್ರಿಗರ್, ಆದ್ರೆ ಅದನ್ನ ಮುಂದಕ್ಕೆ ಹೋಗ್ಬೇಕು. ಹಾಗಂತ ಎಲ್ಲರೂ ಸಫರಿಂಗ್ ಇದ್ದವರೇ ಹೋಗ್ಬೇಕಾ? ಇಲ್ಲ. ಎಲ್ಲರೂ ಕೂಡ ತಾವೇ ಸಫರ್ ಮಾಡ್ಬೇಕು ಅಂತಿಲ್ಲ. ಬೇರೆಯವರ ಸಫರಿಂಗ್ ನೋಡಿ, ಬೇರೆಯವರ ದುಃಖವನ್ನು ನೋಡಿ ಅದನ್ನ ಅನಲೈಸ್ ಮಾಡುವಂಥದ್ದನ್ನ ತಿಳ್ಕೊಂಡು ಕೂಡ ವಿವೇಕಿಯಾಗಿದ್ರೆ ಆಗತ್ತೆ. ಯಾಕೆಂದ್ರೆ ಸಾವು ಅನ್ನೋಂಥದ್ದನ್ನ ಯಾರು ಅನುಭವಿಸಿ ನೋಡೋಕ್ಕಾಗಲ್ಲ. ಬೇರೆ ಬೇರೆ ಜನ್ಮದಲ್ಲಿ ನೋಡಬಹುದು. ಇನ್ನೊಬ್ಬರ ಸಾವನ್ನ ನೋಡಿ ನನ್ನಲ್ಲಿ ಬರುತ್ತಲ್ಲ ಬದಲಾವಣೆ, ಇನ್ನೊಬ್ಬರ ವ್ಯಾಧಿಯನ್ನ ನೋಡಿ ನನ್ನಲ್ಲಿ ಬದಲಾಗತ್ತಲ್ಲ, ಇನ್ನೊಬ್ಬರ ಶೋಕವನ್ನ ನೋಡಿ ನನ್ನಲ್ಲಿ ಬರುತ್ತಲ್ಲ. ಇದೇ ಆಗಿದ್ದಲ್ವ ಬುದ್ಧನಿಗೆ. ಗೌತಮ ಸಿದ್ಧಾರ್ಥ ಬುದ್ಧನಾಗಿ ಬದಲಾಗಿದ್ದೇನಕ್ಕೆ? ತನಗೆ ಯಾವುದೇ ಸಫರಿಂಗ್ ಆಗ್ಲಿಲ್ಲ, ಬೇರೆಯವರ ಸಫರಿಂಗ್ ನೋಡಿ ಇದು ನನಗೂ ಬರಬಹುದು, ಇದು ಬರೋದಕ್ಕೆ ನನಗೂ ಕೂಡ ಎಲ್ಲ ಅವಕಾಶಗಳಿದೆ, ಹಾಗಾಗಿ ಇದರಿಂದ ನಾನು ಹೊರ ಬರಬೇಕು ಅನ್ನುವಂತಹ ತೀರ್ಮಾನ, ಆ ವಿವೇಕ ಬೇಕು. ದುಃಖ ಬಂದಾಗ ದುಃಖವನ್ನ ಸುಮ್ಮನೆ ಅನುಭವಿಸ್ತೀನೋ, ವಿವೇಕದಿಂದ ನಾನು ಯೋಚನೆ ಮಾಡಿ ಮುಂದಕ್ಕೆ ಹೋಗ್ತೀನೋ ಅನ್ನುವಂಥದ್ದು ಮುಖ್ಯ. ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಶಶಿಕಲಾ ಅವ್ರು ಕೇಳ್ತಾ ಇದಾರೆ ಯೂಟ್ಯೂಬ್ ನಲ್ಲಿ, ಹಾ, ನಮ್ಗೆ ನಮ್ಮ ನಂಬಿದವರು ಮೋಸ ಮಾಡಿದಾಗ ಅವಾಗ ನಮ್ಗೆ ಶೋಕ ಮತ್ತೆ ವಿಷಾದ ಆಗುತ್ತದಲ್ವಾ, ಏನ್ ಮಾಡ್ಬೇಕು ಅಂತ? ಖಂಡಿತ ನೀವೇ ಹೇಳ್ಬೇಕು. ನಾವು ನಂಬಿದವರು ಮೋಸ ಮಾಡಿದಾಗ, ನಾವು ನಂಬಿದವರು ದ್ರೋಹ ಮಾಡಿದಾಗ ಶೋಕ ಅಥವಾ ದುಃಖ ಆಗತ್ತಾ ಅಥವಾ ವಿಷಾದ ಆಗತ್ತಾ? ಡೆಫಿನೆಟ್ಲಿ ಆಗುತ್ತೆ. ಯಾಕೆ? ಅಲ್ಲೇ ನೀವೇ ಹೇಳ್ತಿದ್ದೀರಾ ನಾವು ನಂಬದವರು ಅಂತ. ನಂಬದವರು ಹೀಗಿರ್ಬೇಕು. ಇಲ್ಲಿ ಎರಡಿದೆ. ಒಂದು, ನನ್ನ ದೃಷ್ಟಿಯಿಂದ ನನ್ನನ್ನ ಯಾರು ನಂಬಿರ್ತಾರೋ ಅವರಿಗೆ ನಾನು ದ್ರೋಹ ಮಾಡದೆ, ಯಾವ್ದು ಮೋಸ ಮಾಡದೆ, ನನ್ನ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನು 100% ಸರಿಯಾಗಿ ಮಾಡುವಂಥದ್ದು. ಅವ್ರು ನನ್ನ ನಂಬಲಿ ಬಿಡ್ಲಿ, ನನಗೆ ಯಾವ ಒಂದು ರೋಲ್ ಇದೆ ನನ್ನ ಜೀವನದಲ್ಲಿ, ಅದು ಕುಟುಂಬದಲ್ಲಿರಬಹುದು, ವೈಯಕ್ತಿಕವಾಗಿರ್ಬೋದು, ಕೆಲಸದಲ್ಲಿರ್ಬಹುದು, ನಾನು ಮಾಡಬೇಕಾಗಿರೋ ಕರ್ಮವನ್ನ ಅದ್ಭುತವಾಗಿ ನಿಷ್ಕಲ್ಮಶವಾಗಿ ಮಾಡುವಂಥದ್ದು, ಇದು ನಾನು ಮಾಡಬೇಕಾಗಿರೋದು. ಎರಡನೇದು, ನಾನು ನಂಬಬಹುದು, ಯಾರು ನಂಬಬಾರ್ದು ಅಂತಲ್ಲ, ನಂಬಬಹುದು, ಆದ್ರೆ ತಿಳ್ಕೊಳ್ಬೇಕಾದಾಗ ತಪ್ಪು ಮಾಡೋದು ಸಹಜ. ಆ ವ್ಯಕ್ತಿ ಯಾವುದೋ ಮೋಸ ಮಾಡ್ತಾರೆ ಅಥವಾ ದ್ರೋಹ ಮಾಡಿ,
ಓಕೆ. ಅದರಿಂದ ಏನಾಯ್ತು, ಆ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡಕೋ ಮಾಡಿ. ಯಾವ್ದೋ ಒಬ್ಬ ವ್ಯಕ್ತಿ ನಂಬಿಕೆ ದ್ರೋಹ ಮಾಡ್ಬಿಟ್ಟು ಸಾಲನ ಇಸ್ಕೊಂಡವನು ಓಡೋಗ್ಬಿಟ್ಟ. ಏನ್ ಮಾಡಬೇಕು? ಕೇಸ್ ಹಾಕ್ತೀರಾ ಹಾಕಿ, ಯಾರು ಬೇಡ ಅಂದ್ರು. ಯಾವ ಆಕ್ಷನ್ ತಗೊಳ್ಬೇಕು ಆಕ್ಷನ್ ತಗೊಳ್ಬಹುದು. ಅದರಿಂದ ಮಾನಸಿಕವಾಗಿ ದುಃಖಕ್ಕೆ ಒಳಗಾಗ್ತೀವಿ. ದುಃಖ ಬರೋದು ಸಹಜ. ಆಗ್ಲೇ ಹೇಳಿದಾಗೆ ಆ FIR, ಫ್ರೀಕ್ವೆನ್ಸಿ ಇಂಟೆನ್ಸಿಟಿ ರಿಕವರಿ ರೇಟ್ ಆಫ್ಟರ್ ಎಫೆಕ್ಟ್, ಎಷ್ಟು ಫಾಸ್ಟ್ ಆಗಿ ನೀವು ವಾಪಸ್ ಬರ್ತೀರಾ. ನಂಬಿಕೆ ದ್ರೋಹ ಮಾಡಿದಾಗ ದುಃಖ ಆಗೋದು ಸಹಜ, ಶೋಕ ಬರೋದು ಸಹಜ, ವಿಷಾದ ಬರೋದು ಸಹಜ, ಎಲ್ಲರಿಗೂ ಆಗುತ್ತೆ. ರಾಮಕೃಷ್ಣ ಪರಮಹಂಸರಿಗೂ ಕೂಡ ಅವರ ತಾಯಿ ತೀರ್ ಹೋದಾಗ ದುಃಖ ಆಯ್ತು. ಎಷ್ಟು ಹೊತ್ತಾಯ್ತು? 10 ನಿಮಿಷ. ವಾಪಸ್ ಬಂದ್ರು. ವಾಪಸ್ ಗೆಟಿಂಗ್ ಬ್ಯಾಕ್. ರಮಣ ಮಹರ್ಷಿಗಳಿಗೆ ಅವರ ಆಶ್ರಮದಲ್ಲಿದ್ದಂತಹ ಹಸು ಲಕ್ಷ್ಮಿ ತೀರ್ ಹೋದಾಗ ದುಃಖ ಆಯ್ತು. ಫಾಸ್ಟ್ ರಿಕವರಿ. ದುಃಖ ಆಗೋದು ಅಸಹಜ ಅಲ್ಲ. ಶಿಲೆಯೆಲ್ಲ ಯೋಗಿಯದೆ ಮಂಕುತಿಮ್ಮ ಅಂತ ಗೀತೆಯಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ DVG ಹೇಳ್ತಾರೆ. ಯೋಗಿಯ ಎದೆ ಶಿಲೆ ಅಲ್ಲ, ಸ್ಟೋನ್ ಹಾರ್ಟೆಡ್ ಆಗಬೇಕಂತಿಲ್ಲ. ಆದ್ರೆ ಆದಾಗ ಅದಕ್ಕೆ ನನ್ನನ್ನ ನಾನು ಎಷ್ಟು ಪಡ್ಕೊಂಡು ನನ್ನ ಜೀವನವನ್ನೇ ಕಳ್ಕೊಳ್ತೀನೋ, ಅಥವಾ ಎಷ್ಟು ವಾಪಸ್ ಬಂದು ಮತ್ತೆ ನನ್ನ ಜೀವನದಲ್ಲಿ ನಾನು ಸ್ವಸ್ಥವಾಗಿ ನಡೀತೀನಿ, ಇದು ಮುಖ್ಯ ಆಗತ್ತೆ. ಸೊ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು, ಮುನ್ನಡೆಯುವಂಥದ್ದು. ಯಾವ ರೀತಿ ಎಷ್ಟು ಅಂಟ್ಕೊಳ್ಳೋದನ್ನ ತುಂಬಾ ಮಾಡ್ತಿಲ್ಲ ಅಂತ ಮುಖ್ಯ ಅಷ್ಟೇ. ಶೋಕ ಬರುತ್ತೆ, ಆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಂಡಾಗ ಶೋಕ ಕಡಿಮೆ ಆಗುತ್ತೆ ಅಷ್ಟೇ. ಆ ದೃಷ್ಟಿಯಲ್ಲಿ ಪ್ರಮೋದ್ಜಿ, ನೀವು ಕೇಳಿದ ಪ್ರಶ್ನೆಗೆ, ನೀವು ಕೇಳಿದ ಉತ್ತರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಭಾನುಮತಿ ಅವ್ರು ಕೇಳ್ತಾ ಇದ್ದಾರೆ ಯೂಟ್ಯೂಬ್ ನಲ್ಲಿ. ನಾವು ರಾಮಾಯಣದಲ್ಲಿ ಹಲವಾರು ಸರಿ ನೋಡ್ತೀವಿ, ರಾಮ ತುಂಬಾ ದುಃಖಕ್ಕೊಳಗಾಗಿದ್ದು, ಬೇಜಾರಾಗಿದ್ದು ಅಂತ. ಹಾಗೆ ಹಲವಾರು ಸರಿ ಲಕ್ಷ್ಮಣ ರಾಮನನ್ನ ಸಮಾಧಾನ ಮಾಡಿ ಅವನನ್ನ ಸ್ಥಿತಿಗೆ ತರ್ತಾನೆ. ಆದ್ರೂ ನಾವು ರಾಮನನ್ನೇ ಪೂಜೆ ಮಾಡ್ತೀವಲ್ಲ, ಯಾಕೆ ಅಂತ. ವೆರಿ ಗುಡ್. ರಾಮನ ಜೀವನವನ್ನು ನೋಡಿದಾಗ ನಮ್ಗೆ ಒಂದ್ಸರಿ ಅನ್ಸುತ್ತೆ, ಎಂತೆಂಥ ಸಂದರ್ಭದಲ್ಲಿ ಏನು ರಾಜ್ಯವನ್ನ ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂದಾಗ ನೀವ್ ಹೇಳ್ದಂಗ ಅವ್ನು ಅಳಲಿಲ್ಲ, ದುಃಖ ಮಾಡ್ಲಿಲ್ಲ. ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಮಂದಸ್ಮಿತ ಅನ್ನುವಂಥದ್ದು, ಆ ಮಂದಹಾಸ ಅನ್ನೋದು ಒಂದೇ ಒಂದು ಗುಲಗಂಜಿಯಷ್ಟು ಕಮ್ಮಿ ಆಗ್ಲಿಲ್ಲ ಅಂತ ಹೊರಟ. ಎಂತೆಂಥ ಕಷ್ಟಗಳನ್ನು ಅನುಭವಿಸ್ಬೇಕಾದಾಗ ಏನೂ ಆಗ್ಲಿಲ್ಲ. ಆ ವನವಾಸದಲ್ಲಿ ಹಾಗಿರ್ಬೇಕು, ಏನೂ ತೊಂದರೆ ಆಗ್ಲಿಲ್ಲ. ಆದ್ರೆ ಸೀತೆಯನ್ನ ಕಳ್ಕೊಂಡಾಗ ಈ ರೀತಿ ಗೊಳೋ ಅಂತ ಹತ್ನಲ್ಲ, ಯಾಕಿರ್ಬಹುದು ಅಂತ, ಹಿಂಗೆಲ್ಲ ಮಾಡ್ಬಿಟ್ನಲ್ಲ, ಇವನ್ ನಾವು ಪೂಜಿಸ್ತೀವಲ್ಲ ಅಂತ. ಹಂಗಿರೋದಕ್ಕೆ ನಾವು ಪೂಜಿಸೋದು, ಅವನ್ ರಾಮ ಹಾಗಿರೋದಕ್ಕೆ ಅವನು ಪೂಜಿಸೋದು ನಾವು. ಅನಿಸ್ತದೆ ಯಾಕೆ ಅಂತ. ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಒಂದು ಅವತಾರ ಯಾತಕ್ಕಾಗಿ ಅವತಾರ ತಗೊಳತ್ತೆ ಅಂದಾಗ, ಆ ರಾಕ್ಷಸ ವಧೆಗಲ್ಲ, ನನಗೆ ಎಕ್ಸಾಕ್ಟ್ ಶ್ಲೋಕ ಬರ್ತಲ್ಲ, 2ನೇ ಹಾಫ್ ಮಾತ್ರ ನೆನ್ಪು ಬರ್ತಾ ಇದೆ. ರಾಕ್ಷಸ ವಧೆಗಷ್ಟೇ ಅಲ್ಲ, ಮರ್ತ್ಯಾವತಾರಾತು ಮರ್ತ್ಯ ಶಿಕ್ಷಣಂ ಅಂತ. ಅವನು ಪರಮಾತ್ಮ ಮನುಷ್ಯಾವತಾರವನ್ನು ತಾಳೋದು ರಾಕ್ಷಸರ ಸಂಹಾರಕ್ಕಾಗಿ ಅಷ್ಟೇ ಅಲ್ಲ, ಮನುಷ್ಯರಿಗೆ ಶಿಕ್ಷಣ ಕೊಡೋದಕ್ಕೋಸ್ಕರ ಅಂತ. ಮನುಷ್ಯರಿಗೆ ಶಿಕ್ಷಣ ಕೊಡೋದಕ್ಕೋಸ್ಕರ ಅಂತ. ಹಾಗಾದ್ರೆ ಏನು ಅಂತಂದಾಗ, ಜೀವನದಲ್ಲಿ ಸಾಧಾರಣವಾಗಿ ನಮಗೆ ಬಂದು ಹೋಗುವಂತಹ ಇಂಥ ಯಾವುದೋ ಒಂದು ಹೊರಗಿನ ವಸ್ತುವೋ ಹೊರಗಿನ ವಿಷಯವೋ ಕಳ್ಕೊಳ್ತೀವಿ ಅಂತಂದಾಗ ಏನು, ಸ್ಥಿತಪ್ರಜ್ಞ ರೀತಿ ಯಾವುದೇ ತೊಂದರೆ ಇಲ್ಲದಂಗಿದು. ಆದ್ರೆ ರಾಮ ಬಂದಂಥದ್ದೇನು, ಒಳ್ಳೆ ಗೃಹಸ್ಥನಾಗಿ ತೋರಿಸ್ಬೇಕು. ಹೆಂಡತಿಯನ್ನ ಕಳ್ಕೊಂಡಾಗ ಯಾವ ರೀತಿ ಇರ್ಬೇಕು, ಹೆಂಡತಿಯನ್ನ ಪಡೆಯೋವರೆಗೂ ಕೂಡ ಹೆಂಡತಿನ ಪಡೆಯೋದಕ್ಕೆ ಏನೇನ್ ಬೇಕೋ ಆ ಎಲ್ಲ ಶಕ್ತಿಯನ್ನ ಉಪಯೋಗಿಸಿ, ಸಾಮರ್ಥ್ಯವನ್ನು ಉಪಯೋಗಿಸಿ ಮಾಡಿದಂಥದ್ದು ನಮಗೆ ಗೊತ್ತಾಗಿರೋ ಹಾಗೆ. ಆಮೇಲೆ ಯಾಕೆ ಅನ್ನುವಂಥದ್ದನ್ನೆಲ್ಲ ಬೇರೆದ್ರಲ್ಲಿ ತಗೋಣ. ಆ ಹೆಂಡತಿ ಬರೋವಂಥದ್ದು, ಸಿಗುವಂಥದ್ದು ಯಾಕೆ, ತನ್ನ ರೋಲ್. ಅವನು ಅಳ್ತಾ ಇದ್ದಂಥದ್ದು ಏನು, ಹೆಂಡತಿಯನ್ನ, ಜನಕ ಮಹಾರಾಜನಿಂದ ಮಗಳನ್ನ ತಗೊಳ್ಳುವಾಗ ಏನಂದ, ಮಗಳನ್ನ ರಕ್ಷಿಸುವಂಥದ್ದು ನನ್ನ ಕರ್ತವ್ಯ, ನನ್ನ ಧರ್ಮ. ಹೆಂಡತಿಯನ್ನ ರಕ್ಷಿಸೋದು ನನ್ನ ಧರ್ಮ. ರಕ್ಷಿಸಕ್ಕಾಗ್ಲಿಲ್ವಲ್ಲ, ಧರ್ಮಭ್ರಷ್ಟನಾಗ್ಬಿಟ್ನಲ್ಲ, ಇದು ನೋವು. ನನ್ನ ಹೆಂಡತಿಯನ್ನ ಕಾಪಾಡಕ್ಕಾಗ್ಲಿಲ್ಲ ಅನ್ನುವಂಥದ್ದು ನೋವು. ನನಗೆ ಕೊಟ್ಟಂತಹ ಕೆಲಸ, ನನಗೆ ನಿರ್ವಹಿಸಿರುವಂತಹ ರೋಲ್ನ ಪರಿಪೂರ್ಣ ಮಾಡಕ್ಕಾಗ್ಲಿಲ್ಲ ಅಂತ ನೋವು. ಇದು ನಮಗ್ ಬರ್ಬೇಕಾಗಿರುವಂಥದ್ದು. ಇದಕ್ಕೆ ಅವ್ನು ನಮ್ಗೆ ಐಡಿಯಲ್ಲು. ಒಂದು ಗೊಳು ಅಂದಿದ್ದಕ್ಕಲ್ಲ, ಯಾವುದೋ ಒಂದೇ ಇಡೀ ಜೀವನದಲ್ಲಿ ಒಂದೇ ಒಂದು ಕ್ಷಣವೂ ಕೂಡ ತನ್ನ ಕೆಲಸವನ್ನ, ಕಾರ್ಯವನ್ನ ನಿರ್ವಹಿಸದೇ ಇರೋಕ್ಕೆ ಸಾಧ್ಯವೇ ಇರಲಿಲ್ಲ. ಎಲ್ಲವನ್ನ ಪರಿಪೂರ್ಣವಾಗಿ ಮಾಡ್ದ. ಇದು ಒಂದ್ರಲ್ಲಿ ಒಂದು ಕ್ಷಣ ಹೆಂಡತಿ ಹೇಳಿದಂತ ಮೈ ಮರೆತು ಆ ಕಡೆ ಹೋದಾಗ ಹಿಂಗಾಗೋಯ್ತಲ್ಲ ಅಂತ ಹೇಳಿ ನೋವು, ಸಪರೇಷನ್. ಹೆಂಡತಿ ಹೋದ್ರೆ ಇವತ್ತಿನ ನಾವೇ ಹಲವಾರು ಜನ ನೋಡ್ತೀವಿ, ಹೆಂಡತಿ ಹೋಗಿ 3 ದಿನ ಇಲ್ಲ 13 ದಿನಕ್ಕೆ ಮುಂಚೆನೆ ಇನ್ನೊಬ್ಬರನ್ನ ನೋಡ್ಕೊಳ್ಳುವಂತ ಗಂಡಂದ್ರಿದ್ದಾರೆ. ಅಂಥವ್ರಿರ್ಬೇಕಾ? ರಾಮನ ತಂದೆಯೇ 3 ಜನ, ಇನ್ನೂ ವಾಲ್ಮೀಕಿ ರಾಮಾಯಣದ ಪ್ರಕಾರ ಇನ್ನೂ ಹಲವಾರು ಜನ ಹೆಂಡತಿಯರು. ರಾಮ ಬಂದು ಮಾಡಿದನು ಏಕಪತ್ನಿ ವ್ರತಸ್ಥ, ಅಂದ್ರೆ ಹೊಸ ನಿರ್ಮಾಣ ಮಾಡಿದ ಸಮಾಜಕ್ಕೆ. ಯಾವತ್ತಿದ್ರೂ ಕೂಡ ಪತ್ನಿಯೇ ಅಂತ. ಇವನ್ ನಾವು ಅದು ಒಪ್ಪಲ್ಲ ಎಲ್ಲರೂ ಕೂಡ. ನಾವು ಸೀತೆಯನ್ನ ಪರಿತ್ಯಾಗ ಮಾಡಿ ಇನ್ನೊಬ್ಬಳನ್ನ ಮದುವೆ ಆದ. ಸೀತೆಯ ಒಂದು ಚಿನ್ನದ ವಿಗ್ರಹವನ್ನು ಇಟ್ಕೊಂಡು ಅದ್ರ ಜೊತೆನೇ ಇದ್ನಲ್ಲ, ಕೊಳಂತ ಅಳ್ತಾ ಇದ್ನಲ್ಲ. ಅಂದ್ರೆ ಅರ್ಥ ಏನು, ಆ ಸಂಬಂಧ ಅನ್ನುವಂಥದ್ದು ಯಾವ ರೀತಿ ಇರಬೇಕು. ಆದ್ರೆ ಅವನ ಇಷ್ಟೆಲ್ಲದರ ನಡುವೆ ಅವನ ಕರ್ತವ್ಯ ಅನ್ಬಿಟ್ನ, ಹುಡ್ಕೋದನ್ಬಿಟ್ನ, ಯಾವುದೂ ಇಲ್ಲ.
ಆ ಸಪರೇಷನ್ ನೋವನ್ನ ತೋರಿಸಿರುವಂಥದ್ದು ಕಾವ್ಯ. ರಾಮಾಯಣ ಇಸ್ ಇತಿಹಾಸ ಪ್ಲಸ್ ಕಾವ್ಯ. ಆ ಒಂದು ಸಪರೇಷನ್ ಯಾವ ರೀತಿ ಇರುತ್ತೆ, ತೀವ್ರತೆ ಇರುತ್ತೆ ಅನ್ನೋದನ್ನು ತೋರಿಸಿದ್ದು. ಹಾಗೆ ಧರ್ಮನಿಷ್ಠೆಯನ್ನು ತೋರಿಸಿದ್ದು. ಮರ್ತ್ಯಾವತಾರಾತು ಮರ್ತ್ಯ ಶಿಕ್ಷಣ. ನಾವು ಯಾವ ರೀತಿ ಸಂಬಂಧಗಳನ್ನ ಗೌರವಿಸಬೇಕು. ಹಾಗಂತ ಈಗ ಅದೇ ರಾಮ ಬಿಟ್ಟುಕೊಡಕ್ಕೂ ಸಿದ್ಧನಿದ್ದ. ಯಾವಾಗ ಧರ್ಮಕ್ಕೆ ಚ್ಯುತಿ ಬಂತು ಅಂದಾಗ. ಧರ್ಮಕ್ಕೆ ಚ್ಯುತಿ ಬಂದ್ರೆ ಅವನೇ ಮಾತೇ ಇದೆ, ರಾಮನ ಮಾತೇ ಇದೆ, ಸೀತೆಯನ್ನು ಬಿಡ್ತೀನಿ, ಲಕ್ಷ್ಮಣನನ್ನು ಬಿಡ್ತೀನಿ, ಯಾವುದನ್ನು ರಾಜ್ಯವನ್ನು ಬಿಡ್ತೀನಿ, ಧರ್ಮವನ್ನ ಸತ್ಯವನ್ನ ಬಿಡಲ್ಲ. ಅದು ನಿಜವಾದ ಮರ್ತ್ಯಾವತಾರ, ಮರ್ತ್ಯ ಶಿಕ್ಷಣ. ಹಾಗಾಗಿ ನಾವು ರಾಮನನ್ನ ಪೂಜಿಸುವಂಥದ್ದು, ಗೌರವಿಸುವಂಥದ್ದು. ಈ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅನ್ಸುತ್ತೆ. ರಾಮಾಯಣದ ವಿಚಾರ ಹೆಚ್ಚು ತಗೋಬೇಕು ಅಂತ ಇನ್ಯಾವುದಾದ್ರು ಉಪನ್ಯಾಸ ಮಾಲಿಕೆಯಲ್ಲಿ ತಗೊಂಡು ಇಲ್ಲಿ ಜನರಲ್ಲಿ ತಗೊಳ್ಳೋದು ಮುಖ್ಯ. ಚೈತನ್ಯ ಅವ್ರು ಕೇಳ್ತಾ ಇದಾರೆ ಯೂಟ್ಯೂಬ್ ನಲ್ಲಿ. ಗಾಯತ್ರಿ ಅವರು ನಮಸ್ತೆ ಗುರುಗಳೇ. ನಮಸ್ಕಾರ. ತಮ್ಮ ವ್ಯಾಖ್ಯಾನ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ. ಕೇಳಿಸ್ತಿಲ್ವಾ? ನಮಸ್ತೆ ಗುರುಗಳೇ, ಕೇಳಿಸ್ತಿದೆ ಈಗ? ಹೇಳಿ. ತಮ್ಮ ವ್ಯಾಖ್ಯಾನ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಖುಷಿ ಆಗುತ್ತೆ ಕೇಳೋದು ಅಂದ್ರೇನೆ. ಈಗ ರಾಮನ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ, ಆದ್ರೆ ಒಂದು ಮಾನವೀಯ ದೃಷ್ಟಿಯಿಂದಲಾದ್ರೂ ಸೀತೆಯನ್ನು ಕಳಿಸ್ತಲೇ ಬೇರೆ ಒಂದು ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಹೇಳ್ತೀರಾ? ಅಯ್ಯೋ ಯಾಕೆ? ಎಕ್ಸಾಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ರಾಮ ಸೀತೆಯನ್ನು ಕಾಡಿಗೆ ಕಳಿಸಿದ್ದು, ಹಾ, ಅದು ಅಷ್ಟೆಲ್ಲ ಧರ್ಮದ ಬಗ್ಗೆ ಇದ್ರೂ ಕೂಡ ಹಾ, ಅಲ್ಲಿ ಒಂದು ಮಾನವೀಯತೆ ಕಡಿಮೆ ಆಯ್ತಾ ಅಂತ ಒಂದ್ಸರಿ ಅನ್ಸುತ್ತೆ. ಯಾಕಂದ್ರೆ ಹೆಂಡತಿ ಇರ್ಲಿ, ಯಾವುದೇ ಹೆಣ್ಣು ಮಗುಗಳು ಇದ್ರು, ಗೊತ್ತಾಯ್ತು. ಪ್ರೆಗ್ನೆಂಟ್ ಇದ್ದಾಗ ಕಾಡಿಗೆ ಕಳಿಸೋದು ಅಂದ್ರೆ ಅದು ಅಷ್ಟು ಕಷ್ಟ ಅನ್ಸುತ್ತೆ ನಮ್ಗೆ ಅದೊಂದು ಗೊತ್ತಾಯ್ತು. ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ. ಗೊತ್ತಾಯ್ತು. ಅದ್ರ ಬಗ್ಗೆ ತಮ್ಮ ಒಂದು ನಾನು ಅದೇ ಹೇಳಿದೆ, ಇದು ಭಗವದ್ಗೀತೆಯ ಉಪನ್ಯಾಸ ಮಾಲಿಕೆ, ರಾಮಾಯಣದ ಉಪನ್ಯಾಸ ಮಾಲಿಕೆ ಇಲ್ಲ. ಈ ತರ ಹೋದ್ರೆ ರಾಮನ ಬಗ್ಗೆ ನೀವು ಪ್ರಶ್ನೆ ಮಾಡುವಂಥದ್ದು 3-4 ಇದೆ. ನಾನೇ ಹೇಳ್ಬಿಡ್ತೀನಿ. ವಾಲಿ ವಧೆಯನ್ನು ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ, ಅಗ್ನಿ ಪರೀಕ್ಷೆನ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ, ಈ ಸೀತಾ ಪರಿತ್ಯಾಗವನ್ನ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಇನ್ನೇನು ಪ್ರಶ್ನೆ ಇಲ್ಲ. ನಮ್ಮ ಜೀವನದಲ್ಲಿ ದಿನಕ್ಕೆ 100 ತಪ್ಪು ಮಾಡ್ತಾ ಇದ್ರು. ರಾಮನ ಇಡೀ 11,000 ವರ್ಷದಲ್ಲಿ ನಮಗೆ ಕಾಣುವಂತ ತಪ್ಪು ಅಂತ 100ರಲ್ಲಿ 1 ತಪ್ಪಿಲ್ಲ. ನಮಗೆ ಕಾಣುವಂತ 3 ತಪ್ಪು ಇಟ್ಕೊಂಡು ರಾಮ ಹೀಗೆ ಮಾಡೋದು ಸರಿನಾ ಅಂತ ಮಾಡ್ತೀವಿ. ಆಯ್ತು, ನಿಮ್ ಪ್ರಶ್ನೆಗೆ ನಾನು ಹೆಚ್ಚು ಡೀಟೇಲ್ಡ್ ಉತ್ತರ ಕೊಡೋದಿಲ್ಲ, ಯಾಕಂದ್ರೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಸ್ಥೂಲವಾಗಿ ಹೇಳುವಂಥದ್ದು, ರಾಮ ಸೀತೆಯನ್ನ ಪರಿತ್ಯಾಗ ಮಾಡ್ತಾರೆ. ಮೊದಲನೇದು, ವಾಲ್ಮೀಕಿ ರಾಮಾಯಣವನ್ನ ಎಷ್ಟು ಕಾಂಡಗಳಿದೆ ಅಂತಂದಾಗ ಹಲವಾರು ಜನ 6 ರಾಮ ಪಟ್ಟಾಭಿಷೇಕಕ್ಕೆ ಮುಗಿಸ್ತಾರೆ. ಅಲ್ಲೇ ಕೊನೆ. ಯಾಕಂದ್ರೆ ಈವನ್ ನಾವು ಸ್ಟಾರ್ಟಿಂಗ್ ನೋಡಿದಾಗ ನಾರದರು ಹೇಳುವಾಗ ಪ್ರಥಮ ಸರ್ಗದಲ್ಲಿ ಬರೋದು ರಾಮ ಪಟ್ಟಾಭಿಷೇಕಕ್ಕೆ ನಿಲ್ಲತ್ತೆ. ಹಾಗಾಗಿ ವಾಲ್ಮೀಕಿ ರಾಮಾಯಣ ಎಲ್ಲಿಗೆ ಮುಗೀತು ಅಂದ್ರೆ ಸೀತಾ ಪರಿತ್ಯಾಗ ಇಲ್ಲ. ಇದು ಹಲವಾರು 100 ಸಾವಿರಾರು ವಿದ್ವಾಂಸರು ಒಪ್ಪಿರುವಂತಹ ವಿಷಯ. ಕೆಲವರು ಉತ್ತರಕಾಂಡವನ್ನು ಸೇರಿಸ್ತಾರೆ. ಉತ್ತರಕಾಂಡ ಅಂತಂದಾಗ ಅದಕ್ಕೆ ಬೇಕಾಗುವಂತ ಎಕ್ಸ್ಟ್ರಾ ಈ ಸೀತಾ ಪರಿತ್ಯಾಗ ಬರುವಂಥದ್ದು, ಅಶ್ವಮೇಧ ಯಾಗ ಆಗುವಂಥದ್ದು, ಇದೆಲ್ಲವನ್ನ ತಗೊಳ್ತಾರೆ. ಕೆಲವರು ಇದನ್ನು ಕೂಡ ಇಲ್ಲ, ಇದು ಕೂಡ ರಾಮಾಯಣದ ಭಾಗ ಅಂತ. ಒಂದು ಪ್ರಶ್ನೆಯಿಂದ ಜಾರ್ಕೊಳ್ಳೋದು ಅಂದಾಗ, ಅಥವಾ ಪ್ರಶ್ನೆಯನ್ನು ಸಿಂಪಲ್ ಆಗಿ ತಗೊಳ್ತಾರೆ, ಇದು ರಾಮಾಯಣದ ಭಾಗ ಅಲ್ಲ, ಇದು ಲೇಟರ್ ಎಡಿಷನ್, ಸೊ ಡೋಂಟ್ ವರಿ. ನಿಜವಾಗೂ ಹೇಳಬೇಕು, ರಾಮನ ವ್ಯಕ್ತಿತ್ವಕ್ಕೆ ಇದು ಬಂದೇ ಇಲ್ಲ. ಇದು ಮೊದಲನೇ ಒಂದು. ಇಲ್ಲ ಸರ್, ಹಲವಾರು ಜನ ಒಪ್ಪಿದಾರಲ್ಲ, ಅದಕ್ಕೆ ಕಾರಣ ಕೇಳಿ. ಈ ಉತ್ತರ ತರನಾರು ಬೇಕು ಅಂತ ಆ ದೃಷ್ಟಿಯಲ್ಲಿ ತಗೊಳ್ಳೋದಾದ್ರೆ, ರಾಮನ ಒಂದು ನಡತೆಯನ್ನು ನೋಡಿದಾಗ ರಾಮ ಮಾಡಿದ್ದು ನನ್ನ ಪ್ರಕಾರ ಸರಿ. ಎಲ್ಲರೂ ಒಪ್ಪಬೇಕಾ? ಇಲ್ಲ. ಹಾಗಾದ್ರೆ ಉದಾಹರಣೆಗೆ, ಈಗ ನಾನು ಬ್ರಹ್ಮಚಾರಿ, ನನಗೆ ಯಾರೋ ಒಬ್ರು ಮಹಿಳೆ ಮದುವೆ ಆಗಿತ್ತು ಅಂದ್ರೆ ಅವ್ರನ್ನ ಹಾಗಾದ್ರೆ ನಾನು ಮಾಡ್ತೀನಿ. ಯಾಕಂದ್ರೆ ರಾಮ ಐಡಿಯಲ್ ಅಂದಾಗ, ಹಾಗಾದ್ರೆ ಈ ಕಳಂಕ ಬಂತು ನಾನು ಓಡಿಸ್ತೀನಿ, ಡೆಫಿನೆಟ್ಲಿ ಓಡಿಸಲ್ಲ. ಮತ್ತೇನು ಅಂತಂದಾಗ ರಾಮನ ಪೊಸಿಷನ್ ನೋಡ್ಬೇಕು. ರಘುಪತಿ ರಾಘವ ರಾಜಾರಾಮ, ಪತಿತ ಪಾವನ ಸೀತಾರಾಮ. ಅವನ ಸೀತಾರಾಮ ಎಷ್ಟು ಸರಿಯೋ ಹಾಗೆ ಅವನ ರಾಜಾರಾಮ. ಯಾವಾಗ ಮಾಡಿದಂಥದ್ದು? ಅವನು ರಾಜಾರಾಮನಾಗಿ ಬಂದಾಗ. ರಾಜಾರಾಮನಾಗಿ ಅವನು ಅಯೋಧ್ಯೆಯಲ್ಲಿ ರಾಜ್ಯವನ್ನ ನಡೆಸ್ತಾ ಇದ್ದಾಗ ಯಾರೋ ಒಬ್ಬ ಅಂಬಿಗ ಅಂತ ಹೇಳ್ತೀವಿ, ಅಥವಾ ಅಗಸ ಅಂತ ಹೇಳ್ತೀವಿ. ಅಗಸನ ಮಾತಲ್ಲ. ಯಾವುದು ಉತ್ತರಕಾಂಡ ಅಂತ ನಾವು ನಂಬಿದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಅಗಸ ಹೇಳಿದ ಮಾತೊಂದು ಬರೋದೇ ಇಲ್ಲ. ಅಲ್ಲಿ ಬರುವಂಥದ್ದು ರಾಮ ಆಸ್ಥಾನದಲ್ಲಿ ಯಾವುದೇ ಒಬ್ಬ ರಾಜ ನಡೆಸ್ತಾ ಇದ್ದಾನೆ, ಗೂಢಚರ್ಯ ಅಂದ್ರೆ ಸ್ಪೈ, ಗುಪ್ತಚರರನ್ನ ಕಳಿಸೋದು. ಎಲ್ಲ ಕಡೆನೂ ಜನರು ಹೇಗಿದ್ದಾರೆ, ಜನರು ಯಾವ ರೀತಿ ಇದ್ದಾರೆ ಅಂತ. ಹಾಗೆ ರಾಮ ತನ್ನ ರಾಜ್ಯ ಹೇಗೆ ನಡೀತಾ ಇರುತ್ತೆ ಎಲ್ಲ ಕಡೆ ಸದಾ ಬಿಟ್ಟೇ ಇರ್ತಾನೆ. ಹಾಗಾಗಿ ಎಲ್ಲ ಕಡೆನೂ ಗುಪ್ತಚರರನ್ನು ಕಳಿಸಿರ್ತಾನೆ. ಗುಪ್ತಚರರಲ್ಲಿ ಹಲವಾರು ಜನ ಬಂದು ಹೇಗಿದೆ ಅಂತಂದಾಗ ಎಲ್ಲ ತುಂಬಾ ಚೆನ್ನಾಗಿದೆ, ಹೀಗಿದೆ, ಹಾಗಿದೆ ಅಂತ ಎಲ್ಲ ಅದ್ಭುತವಾಗಿ ಕೊಂಡಾಡ್ತಾರೆ. ಆಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಎಲ್ಲ ಚೆನ್ನಾಗಿದೆ, ಆದ್ರೆ ಕೆಲವರ ಮಾತು ಗುಸು ಗುಸು ಪಿಸು ಪಿಸು ನಡೀತಾ ಇದೆ. ಏನು ಅಂತ ಅಂದಾಗ ರಾಮ ಹೀಗಾಗ್ಬಿಟ್ನ, ಕಾಮಾತುರನಾಗ್ಬಿಟ್ನ. ಯಾಕೆಂದ್ರೆ ಸೀತೆ ಬಗ್ಗೆ ನಮಗೆ ಡೌಟ್ ಇಲ್ಲ. ಸೀತೆ ಇದ್ದಿದ್ ಮನೆ ಯಾವುದು ಅಂದಾಗ ರಾವಣನ ಮನೆ. ರಾವಣನ ಬಗ್ಗೆ ಡೌಟ್ ಬರೋದೇ ಅಲ್ಲಿ ಗ್ಯಾರಂಟಿ. ಯಾಕೆಂದ್ರೆ ಅವ್ನು ಹೋದವ್ರೆಲ್ಲ ಅವನ ಅತ್ಯಾಚಾರ ಮಾಡಿರುವಂತವನೇ. ಪಾರ್ವತಿಯನ್ನೇ ಅತ್ಯಾಚಾರ ಮಾಡ್ತೀನಿ ಮನೆ ಕರ್ಕೊಂಡ್ ಬರ್ತಾ ಇದ್ದಂಥವನು, ವೇದವತಿಯನ್ನು ಅತ್ಯಾಚಾರ ಮಾಡಕ್ ಹೊರಟಂತವನು. ಹೀಗಿರುವಾಗ 10-11 ತಿಂಗಳು ಸೀತೆ ಇದ್ದಾಳೆ ಅಂದ್ರೆ
ಯಾಕೋ ಡೌಟ್. ಅದು ಎಂಥ ಸೀತೆ, ಅದ್ಭುತವಾಗಿ ಕಾಣಿಸುವಂತ ಸೀತೆ, ಸುಂದರ ಲಾವಣ್ಯಭರಿತವಾದಂತ ಸೀತೆ, ಅಂಥವಳನ್ನ ಬಿಟ್ಟಿರ್ತಾನ ರಾವಣ ಅನುಭವಿಸಿರ್ತಾನೆ. ಆದ್ರೂ ರಾಮ ಕರ್ಕೊಂಡ್ಬಂದ್ಬಿಟ್ನಲ್ಲ, ಅವನು ಕೂಡ ತಪ್ಪು ಮಾಡ್ಬಿಟ್ನೇನೋ ಅಂತ ಹೇಳ್ತಾ ಇದ್ದಾನೆ ಅಂತ ಒಬ್ಬ ಗುಪ್ತಚರ ಹೇಳ್ತಾನೆ. ಇದು ಒಬ್ಬರ ಮನೆಯಲ್ಲ, ಹಲವಾರು ಜನ ಗುಸು ಗುಸು ಪಿಸು ಪಿಸು ಅಂತ. ಅದಾದ ನಂತರ ಅವನು ಹೇಳದ್ಮೇಲೆ ಬೇರೆಯವ್ರು ಹೇಳ್ತಾರೆ, ಹೌದು ನಾವು ಕೇಳಿದ್ದೀವಿ ಈ ತರ ಮಾತುಗಳು ನಡೀತಾ ಇರೋದು, ನಾವು ಕೇಳಿದ್ದೀವಿ. ಅಂದ್ರೆ ಇದನ್ನ ಒಂದು ಉದಾಹರಣೆಯಾಗಿ ಇಟ್ಕೊಂಡು ಬೇರೆಯವರು ಕೂಡ ಹೇಗಾಗ್ಬಿಡಬಹುದು ಅಂದ್ರೆ, ಯಾವ ರೀತಿ ಶೀಲಕ್ಕೆ ವ್ಯಾಲ್ಯೂ ಕೊಡದೆ ತಮ್ಮ ಒಂದು ಇಚ್ಛೆಗಾಗಿ ಹೋಗ್ತಾ ಇದ್ದಾರೆ. ರಾಮನಿಗೆ ಸೀತೆ ಇಚ್ಛೆ ಇತ್ತು ಅಂತ ಹೇಳಿ ಅವಳ ಶೀಲವನ್ನು ಯೋಚನೆ ಮಾಡಿದ್ರೆ, ಅಲ್ಲ ರಾಮ ಕೇಳ್ತಾನೆ, ಅಗ್ನಿ ಪರೀಕ್ಷೆ ವಿಷಯ ಗೊತ್ತಿಲ್ವಾ? ಅದು ಕೂಡ ವಿಷಯ ಗೊತ್ತು, ಆದ್ರೆ ಅದು ಮರೆಮಾಚ್ ಹೋಗಿದೆ. ಅದೆಲ್ಲ ಒಂದು ರೀತಿಯಲ್ಲಿ ಪವಾಡ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಜನ. ಇದನ್ನ ಹಿಡಿದು ಕೂತಿದ್ದಾರೆ. ಯಾಕಂದ್ರೆ 10-11 ತಿಂಗಳು ಇದ್ದಂಥದ್ದು, ಇದು 10-12 ಕ್ಷಣದಲ್ಲಿ ಮುಗಿದಂಥದ್ದು. ಜನ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ. ಮತ್ತೆ ಹಾಗಾದ್ರೆ ಏನ್ ಮಾಡಬೇಕು ಪ್ರಶ್ನೆ ಬಂದಾಗ ರಾಮ ಯೋಚನೆ ಮಾಡೋದು ಸೀತಾರಾಮನಾಗಿ ಯೋಚನೆ ಮಾಡಿದಾಗ ಕೊಡೋ ಅಂತ ಅಳ್ತಾನೆ. ಕ್ಷಣ ಮಾತ್ರವೂ ಕೂಡ ಅವನಿಗೆ ಅದನ್ನ ಒಪ್ಕೊಳ್ಳೋಕ್ಕಾಗಲ್ಲ. ಹೆಂಡತಿಗೆ ಈ ರೀತಿ ಒಂದು ಆ ಆಪಾದನೆ ಬಂದಿದೆ ಅಂದ್ರೆ ಯಾವ ಗಂಡ ತಾನೇ ಹೋಗ್ತಾನೆ, ಅದು ಅಂಥ ಸೀತೆಗೆ. ಅದನ್ನ ನೋಡಿದಾಗ ಇದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಜಾರಾಮನಾಗಿ ಯೋಚನೆ ಮಾಡ್ತಾರೆ. ಈಗ ನಾನು ರಾಜ, ನಾನು ಹೇಳ್ತೇನೆ ನನ್ನ ಹೆಂಡತಿ ಸರಿ, ನೀವ್ ಅನ್ಕೊಂಡ್ಬಿಟ್ರೆ, ಈಗ ಯೋಚನೆ ಮಾಡಿ, ನಾನ್ ರಾಜ ಅಂತ ಅನ್ಕೊಳ್ಳಿ, ನನ್ನ ಹೆಂಡತಿ ಬಗ್ಗೆ ಯಾರೋ ಬಂತು, ನೀವ್ ಅನ್ಕೊಂಡಿದ್ದಕ್ಕೆ ನಾನು ಅನ್ಬೇಕಾ? ನನ್ನ ಹೆಂಡತಿ ಏನೋ ಗೊತ್ತು, ನೀವೇನಾರ ಮಾಡ್ಕೊಳ್ಳಿ, ನೀವೇನ್ ಅನ್ಕೊಂಡ್ರೆ ನಾನು ಯೋಚನೆ ಇಲ್ಲ. ವಾಟ್ ವಿಲ್ ಹ್ಯಾಪನ್ ಇನ್ ದ ಸೊಸೈಟಿ? ಜಸ್ಟ್ ಯು ಟೆಲ್ ಮಿ. ಇವತ್ತಿನ ಸಮಾಜದಲ್ಲಿ ಇವತ್ತು ನಮ್ಮ ಪ್ರಧಾನಿಗೋ ನಮ್ಮ CM-ಗೋ ಇನ್ನು ಯಾರೋ ಒಬ್ಬರಿಗೆ ಅವರ ಮಕ್ಕಳು, ಇವತ್ತು ನಡೀತಾ ಇರೋದನ್ನ ನಾನು ಹೇಳ್ತಾ ಇರೋದು, ಅವರ ಮಕ್ಕಳು ಅಥವಾ ಅವರ ಕುಟುಂಬದವರು ಏನೋ ತಪ್ಪು ಮಾಡ್ತಾರೆ, ಅದರ ಮೇಲೆ ಸಮಾಜ ಹೇಳುತ್ತೆ ನಿಮ್ಮ ಮಗ, ನಿಮ್ಮ ಹೆಂಡತಿ, ನಿಮ್ಮ ಗಂಡ ಈ ತರ ತಪ್ಪು ಮಾಡಿದ್ದಾರೆ ಅಂತ. ಅವ್ರಂತಾರೆ, ನನ್ನ ಮಗ ಏನೋ ನನಗೆ ಗೊತ್ತು, ನೀವೆಲ್ಲ ಹೇಳ ನಾನು ಕೇಳಲ್ಲ, ನಾನು ಅವನು ಪ್ರೊಟೆಕ್ಷನ್ ಕೊಡ್ತೀನಿ ಅಂತ. ನೀವೇನಂತೀರಾ? ನೀವೇ ಯೋಚನೆ ಮಾಡಿ. ಅವರಲ್ಲಿದ್ದಾರೆ, ಅದಕ್ಕೆ ಎಲ್ಲವನ್ನು ಉಪಯೋಗಿಸ್ಕೊಳ್ತಾರೆ. ಇದೇ ಬೇರೆಯವ್ರಿಗಾಗಿದ್ರೆ ಹಾಕೊಂಡು ರುಬ್ತಾ ಇದ್ರು, ಇವಾಗ ಇವ್ರವ್ರನ್ನ ಮಾತ್ರ ಚೆನ್ನಾಗಿ ಸೇವ್ ಮಾಡ್ಕೊತಾ ಇದ್ದಾರೆ. ಇಂಥ ರಾಜ ಬೇಡ ನಮಗೆ ಅಂತ. ಎಲ್ಲಿ ಪಕ್ಷಪಾತ ನಡೆಯುತ್ತೋ, ಅಂದ್ರೆ ತನ್ನ ಕುಟುಂಬದವರು ಅಂದ್ರೆ ಒಂದು, ಹೊರಗಿನ ಕುಟುಂಬದವರು ಅಂದ್ರೆ ಇನ್ನೊಂದು ಅಂತ ಮಾಡೋದಾದ್ರೆ ಅಂಥ ರಾಜ ಬೇಡ ನನಗೆ, ಅಂಥ ರಾಜಕೀಯವೇ ಬೇಡ ಅಂತ ಇವತ್ತು ನಾವೇ ಅಂತೀವಿ. ಇದೇ ಅಲ್ವಾಗಿದ್ದು ರಾಮನಿಗೆ. ಏನಾಗಿತ್ತು, ಸಮಾಜದಲ್ಲಿ ಪ್ರಜೆಗಳು ಏನನ್ನ ಶುರು ಮಾಡಿದ್ರು, ಹಿಂಗಾದ್ರೆ ನಾವು ಕೂಡ ನಮ್ಮ ಮನೆಯಲ್ಲೂ ಹೀಗಾಗತ್ತೆ, ಹೀಗಾಗಬಹುದು ಅಂತಂದಾಗ ಏನ್ ಮಾಡ್ಬೇಕು? ರಾಜನಾಗಿರೋನು ಕಠೋರವಾದ ನಿರ್ಧಾರ ತಗೊಳ್ಬೇಕು. ಇವಾಗ್ಲೂ ಕೂಡ ಹಲವಾರು ಜನ ರಾಜಕೀಯದಲ್ಲಿ ನೋಡ್ತೀವಿ, ಯಾವ್ದಾದ್ರು ಒಂದು ಆಪಾದನೆ ಬಂತು ಅಂದಾಗ ನೈತಿಕವಾಗಿ ಹೊಣೆ ಹೊತ್ಕೊಂಡು ರೆಸಿಗ್ನೇಷನ್ ಕೊಡ್ತಾರೆ, ಕೇಸ್ನ ತಗೊಳ್ತಾರೆ, ಕೇಸ್ನ ಫೈಲ್ ಮಾಡಿ ಅದು ಏನೇನಿರುತ್ತೋ ಫೈಟ್ ಮಾಡಿ ಮತ್ತೆ ಪ್ರೂವ್ ಆಗಿ ಅವ್ರು ಯಾವುದೇ ರೀತಿಯಲ್ಲಿ ಆಪಾದನೆಗೆ ಒಳಪಟ್ಟಿಲ್ಲ, ಅಪರಾಧಿ ಅಲ್ಲ ಅಂತಾಗ ಮತ್ತೆ ಬರ್ತಾರೆ. ರಾಮ ಅದನ್ನೇ ಮಾಡಿದ್ದು. ಆಪಾದನೆ ಬಂದಾಗ ರಿಸೈನ್ ಮಾಡ್ಬೇಕು. ಏನ್ ರಿಸೈನ್ ಮಾಡ್ಬೇಕು? ತಾನು ರಿಸೈನ್ ಮಾಡ್ಬೇಕಾ? ಯಾಕಂದ್ರೆ ಆಪಾದನೆ ಅವನ ಮೇಲೆ ಬಂದಿಲ್ಲ, ಅವ್ನು ರಿಸೈನ್ ಮಾಡಿದ್ರೆ ಅನ್ಸುತ್ತೆ ಇನ್ನೂ ನೋಡು ಅವನು ಕಾಮ. ರಾಮ ಮಾಡ್ಬೋದಾಗಿದ್ದೇನೋ ನಮ್ಮಲ್ಲಿ ಹಲವಾರು ಜನ ಅನ್ಸುತ್ತೆ, ಅವಳೊಬ್ಬಳನ್ನ ಏನ್ ಕಾಡ ಕಳ್ಸೋದು, ಇವನು ಹೋಗ್ಬೇಕಿತ್ತು ಅಂತ. ಆಯ್ತು, ಹಾಗೆ ಮಾಡಿದ್ರೆ ನೀವೇನಂತಿದ್ರಿ? ಸೀತೆಗೆ ಕಳಂಕ ಇದ್ದಿದ್ದು ಕಡಿಮೆ ಆಗ್ಲಿಲ್ಲ, ಜೊತೆಗೇನಾಯ್ತು, ರಾಮನ ಕಾಮದ ಆತುರ ಇನ್ನೂ ಗೊತ್ತಾಯ್ತು, ಕಾಡು ಮತ್ತೆ ಕರ್ಕೊಂಡು ಹೋದ. ಇದನ್ನ ನೀವ್ ಹೇಳ್ತಿದ್ರಿ. ಹಾಗಾಗಿ ಏನ್ ಮಾಡ್ದ, ತಾನು ನಿರ್ಧಾರ ಮಾಡ್ದ, ನಾನು ಇವಳಿಗೀಗ ಬ್ಯಾನಿಷ್ ಮಾಡೋದು, ಇವಳಿಗೆ ಒಂದ್ ರೀತಿಯಲ್ಲಿ ಪರೀಕ್ಷಾ ಸಮಯವಾಗಿ ಇಡ್ಬೇಕು ಅಂತ. ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಸೀತೆ ಹೀಗೆ ಮಾಡೋದಂತ. ಸೀತೆ ಪ್ರಶ್ನೆ ಮಾಡಲ್ಲ, ಸೀತೆ ಗೊತ್ತೇ ಇರಲಿಲ್ಲ. ಸೀತೆ ಅದರಲ್ಲೂ ರಾಮಾಯಣದಲ್ಲಿ ಬರೋ ರೀತಿ ಅಂದ್ರೆ ಸೀತೆನೇ ಹೇಳ್ತಾಳೆ, ಅದು ಅದರ ಎಕ್ಸಾಕ್ಟ್ಲಿ ಹಿಂದಿನ ದಿನ ಹೇಳಿರ್ತಾಳೆ ವನವಾಸಕ್ಕೆ ಹೋದಾಗ, ನಂಗೆ ಅಯೋಧ್ಯೆಗಿಂತ ಯಾಕೋ ಕಾಡಿನ ಲೈಫೇ ಚೆನ್ನಾಗಿದೆ ಅನ್ಸುತ್ತೆ, ನನ್ನ ಈ ಗರ್ಭಧಾರಣೆ ಹೊಂದಿರುವಂತ ಸಂದರ್ಭದಲ್ಲಿ ನಾನು ಇಲ್ಲಿ ಪ್ರಸವವನ್ನ ಮಾಡ್ಬೇಕು ಅಂತ ಇಷ್ಟ ಅಂತ ರಾಮನಿಗೆ ಹೇಳಿರ್ತಾಳೆ. ಅದಕ್ಕೆ ಹ್ಞೂ ಏನೋ ಒಂದಿರೋದಿಲ್ಲ, ರಾಮ ಸುಮ್ಮನೆ ಒಪ್ಕೊಂಡಿರ್ತಾನೆ ಅಷ್ಟೇ. ಅದಾದ ನಂತರ ಲಕ್ಷ್ಮಣನ ಜೊತೆ ಕಳಿಸಿದ್ದು ತ್ಯಾಗ ಮಾಡ್ಬಾ, ಎಸದ್ ಬಾ ಅಂತ ಕಳಿಸಲ್ಲ. ಹಂಗ್ ಕಳಿಸತ್ತಾರ ರಾಮ ಸೀತೆನ ಬಿಡ್ತಾನ, ಒಂದು ಕ್ಷಣ ಬಿಟ್ಟಿರಕ್ಕಾಗಲ್ಲ. ಲಕ್ಷ್ಮಣನ್ ಹೇಳಿ ಕಳಿಸ್ತಾನೆ, ಹೋಗಿ ಕಳಿಸ್ಬಿಟ್ಬಾ, ವಾಲ್ಮೀಕಿ ಆಶ್ರಮ ಮುಂದೆ ಬಿಟ್ಬಿಟ್ಬಾ ಅಂತ. ತ್ಯಾಗ ಮಾಡಿಲ್ಲ ರಾಮ. ರಾಮನ ಹೃದಯ ಎಂಥದ್ದು ಅಂತ ರಾಮನ್ ನೋಡ್ದ. ಒಂದು ಸರಿ ರಾಮಾಯಣವನ್ನು ಓದಿದ್ರೆ ಗೊತ್ತಾಗತ್ತೆ, ವಾಲ್ಮೀಕಿ ಆಶ್ರಮದಲ್ಲಿ ಮುಂದೆ ನಿಲ್ಲಿಸ್ಬಾ, ಕ್ಷೇಮವಾಗಿರ್ತಾಳೆ ಅಂತ. ಲಕ್ಷ್ಮಣ ಹೋಗಿ ಹಿಂಗೆ ಬಿಟ್ಬಿಟ್ಟು ಆಗ ಸೀತೆ ಕೇಳ್ತಾಳೆ ಏನು ಅಂತ. ಈ ವಿಚಾರ ಹೇಳಿದಾಗ ಗೊಳೋ ಅಂತ ಅಳ್ತಾಳೆ. ತಕ್ಷಣ ಹೇಳ್ತಾಳೆ, ರಾಮ ತಗೊಂಡ್ರ ನಿರ್ಧಾರ ಸರಿ ಇದೆ, ನಾನು ಇದಕ್ಕೆ ಕೋಆಪರೇಟ್ ಮಾಡ್ತಿದ್ದೆ. ಇಡೀ ಮುಂದಿನ 8-9 ವರ್ಷ ಏನಿರುತ್ತೋ ಅವಳು ರಾಮನ ನಿರ್ಧಾರದ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ. ರಾಮ ಮಾಡಿದ ತಪ್ಪು ಇಲ್ಲ. ಅವಳು ಅಂತಾಳೆ, ಪ್ರಜೆಗಳಲ್ಲಿ ಈ ರೀತಿ ಒಂದು ಪ್ರಶ್ನೆ ಬಂದಿದೆ ಇದ್ರಾಗ, ಅದನ್ನ ಟೆಸ್ಟ್ನ ಪರೀಕ್ಷೆಯಲ್ಲಿ ನಾನು ಮತ್ತೆ ಪಾಸ್ ಆಗ್ಬೇಕಂತೆ. 8 ವರ್ಷ ಆಗುತ್ತೆ, 8-9 ವರ್ಷ ಆದ ನಂತರ ಮತ್ತೆ ಬರುವಂಥದ್ದು, ಆಮೇಲೆ ಬಂದಂಥದ್ದು, ಆಮೇಲೆ ಭೂಮಿಗೆ ಹೋಗುವಂಥದ್ದು, ಮತ್ತೆ ಪರೀಕ್ಷೆ ಮಾಡಿದಾಗ ಪಡೆಯೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಈ ದೃಷ್ಟಿಲಾಗತ್ತೆ. ಈಗ ಇದೆಲ್ಲವನ್ನ ಬಿಟ್ಟು ರಾಮ ಮಾಡ್ಲಿಲ್ಲ ಅಂತ ಅನ್ಕೊಳ್ಳಿ, ಆ ಒಂದು ರೀತಿಯಲ್ಲಿ ಪರಿತ್ಯಾಗವನ್ನು ಪರೀಕ್ಷೆಯನ್ನು ಮಾಡಿರಲಿಲ್ಲ ಅಂದ್ರೆ, ಇವತ್ತು ಯಾರು ರಾಮನ ಬಗ್ಗೆ ಪ್ರಶ್ನೆ ಮಾಡ್ತಿದಾರೋ ಅವರು ಸೀತೆಯ ಒಂದು ಶೀಲದ ಬಗ್ಗೆ ಪ್ರಶ್ನೆ ಮಾಡ್ತಿದ್ರು, ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ರು. ಸೀತೆ ಎಂತ ದುಷ್ಟಳಿರಬಹುದು,
ಅಥವಾ ಮಾನಗೆಟ್ಟವಳು ಇರಬಹುದು ಅಂತ ಕರೀತಿದ್ರು. ಯೋಚನೆ ಮಾಡಿ, ರಾಮನ ತಡೆಯಕ್ಕಾಗತ್ತ? ತನ್ನ ಹೆಂಡತಿ ಬಗ್ಗೆ ಯಾರು ಹಾಗೆ ಮಾತಾಡಿದ್ರೆ. ಹಾಗಾಗಿ ರಾಮನ ವ್ಯಕ್ತಿತ್ವ ಯಾವ ಲೆವೆಲ್ ಹೋಗುತ್ತೆ ಅಂದ್ರೆ, ನನ್ನ ಮಾನ ಹೋಗ್ಲಿ, ಸೀತೆ ಮಾನ ಹೋಗ್ಬಾರ್ದು. ದಿಸ್ ಇಸ್ ದ ಗ್ರೇಟ್ನೆಸ್ ಆಫ್ ರಾಮ. ಇದು ರಾಮ. ಸೀತಾರಾಮ ಅಂತ ಯಾಕೆ ಕರೀತಾರೆ ಅಂದಾಗ, ಸೀತೆಯ ಮಾನ ಹೋಗಬಾರ್ದು. ಅವತ್ತಿಗಷ್ಟೇ ಅಲ್ಲ, ಜನರೇಷನ್ಸ್ ಟುಗೆದರ್. ಇವತ್ತು ಯುಗ ಯುಗಗಳು ಬಂದ್ರೂ ಕೂಡ ರಾಮನ ಪ್ರಶ್ನೆ ಮಾಡ್ತಿದ್ದೀರಾ, ಸೀತೆಯನ್ನು ಪ್ರಶ್ನೆ ಮಾಡ್ತಿಲ್ಲ. ಅದನ್ನು ಒಪ್ಪಿದಿದ್ರೆ ಯುಗ ಯುಗಗಳ ಕಾಲ ಸೀತೆಯನ್ನ ಇವತ್ತು ಹೇಗೆ ಅಹಲ್ಯ ಬಗ್ಗೆ ಪವಿತ್ರಳು ಅಂತಂದ್ರೂ ಕೂಡ ಒಂದ್ ರೀತಿ ಹೆಂಗ ನಾವು ನೋಡ್ತೀವೋ, ಆ ರೀತಿ ಸೀತೆಯನ್ನು ಕೂಡ ಪವಿತ್ರಳು ಅಂತ ಹೇಳ್ತಿದ್ರು ಕೂಡ ಮನಸ್ಸಲ್ಲಿ ತಪ್ಪು ಮಾಡಿದ್ಲು ಅಂತ ಭಾವ ಬರ್ತಿತ್ತು. ಆ ಪ್ರಶ್ನೆಯೂ ಹುಟ್ಟದ ಹಾಗೆ ಮಾಡಿದ್ದು ರಾಮ. ತನ್ನ ಕಠೋರವಾದಂತಹ ನಿರ್ಣಯದಿಂದ ತಾನು ದುಃಖದಲ್ಲಿ ಮಿಂದು ಸೀತೆಯೂ ದುಃಖದಲ್ಲಿದ್ದಾಳೆ. ಆದ್ರೆ ಅವರಿಬ್ಬರಿಗೂ ಗೊತ್ತು ಮಾಡ್ತಿರೋದು ಏನಕ್ಕೆ ಅಂತ. ಆ ದೃಷ್ಟಿಯಲ್ಲಿ ಒಂದು ವೈಡರ್ ವಿಷನ್ ಅನ್ನ ನೋಡಿ ರಾಜನಾಗಿ ತಗೊಂಡಂತಹ ನಿರ್ಧಾರ. ಅಗೈನ್ ಐ ಆಮ್ ಟೆಲ್ಲಿಂಗ್, ಇದನ್ನ ನಾನ್ ಫಾಲೋ ಮಾಡ್ತೀನ ಮಾಡಲ್ಲ. ಯಾಕಂದ್ರೆ ಐ ಆಮ್ ನಾಟ್ ರಾಜ. ನನ್ನ ನೋಡಿ ಎಲ್ಲ ಪ್ರಜೆಗಳ ಮಾಡೋದು ಗೊತ್ತಿಲ್ಲ. ಆದ್ರೆ ನಾನು ರಾಜನೇ ಆಗಿದ್ರೆ ನಾನು ಹಾಗೆ ಮಾಡಬೇಕು. ನಾನು ಯಾವ್ದಾರ ಒಂದು ಆ ಸ್ಥಾನದಲ್ಲಿದ್ದು ನನ್ನಿಂದ ಹಲವಾರು ಜನ ಇನ್ಫ್ಲೂಯೆನ್ಸ್ ಇದರಿಂದಾಗ ಹಾಗೆ ಮಾಡಬೇಕು. ಸಾಮಾನ್ಯ ಪ್ರಜೆ ಆದ್ರೆ ಐ ನೀಡ್ ನಾಟ್ ಫಾಲೋ ದ್ಯಾಟ್. ಕೆಲವು ಜನರು ಯಾವ್ಯಾವ ಸಂದರ್ಭದಲ್ಲಿರುತ್ತೋ ಆ ರೀತಿ ನೋಡಬೇಕು. ಹಾಗಾಗಿ ರಾಮನ ಒಂದು ಗುಣಗಾನವನ್ನ ಹೇಳಿದವಾಗ ಇದರಲ್ಲೇನೆ ರಾಮ ಮತ್ತು ಸೀತೆಯ ಒಂದು ನಿಜವಾದ ಬಾಂಧವ್ಯವನ್ನ ಅಥವಾ ಸಂಬಂಧವನ್ನ ತಲುತ್ರೆ ಅದು ನಿಜವಾಗ್ಲೂ ಗೊತ್ತಾಗತ್ತೆ. ಹಾಗಾಗಿ ಇಲ್ಲಿಗೆ ನಿಲ್ಸೋಣ, ಹೆಚ್ಚು ಸಮಯ ಆಗೋಗಿದೆ. ಈ ಪ್ರಶ್ನೆಗಳು ನಾಳೆಯಿಂದ ರಾಮಾಯಣದ ಬಗ್ಗೆ ದಯವಿಟ್ಟು ಪ್ರಶ್ನೆಯನ್ನು ಕೇಳಬೇಡಿ. ಭಗವದ್ಗೀತೆ, ಅರ್ಜುನ ವಿಷಾದ ಯೋಗ ಆಗಿದೆ, ಈಗ ಸಾಂಖ್ಯ ಯೋಗಕ್ಕೆ ಬರ್ತದೆ. ನಾವು ನಮ್ಮಲ್ಲಿ ಏನ್ ಮಾಡೋಣ, ನಮ್ಮ ಜೀವನ ಹೇಗೆ ಬದಲಾಯಿಸ್ಕೊಳ್ಳೋಣ, ಶೋಕದಿಂದ ಶರಣಾಗತಿಯೆಡೆಗೆ ಹೇಗೆ ಹೋಗೋಣ ಅಂತ ನಾಳೆ ನೋಡೋಣ. ಧನ್ಯವಾದಗಳು. ಪ್ರದೀಪ್ ಜಿ. ನಮಸ್ತೆ. ಸೊ ಮೊದಲನೇ ದಿನದ ಈ ಉಪನ್ಯಾಸ ಮಾಲಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇಂದಿನ ಉಪನ್ಯಾಸ ಮಾಲಿಕೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂಡ್ ಹಲವಾರು ಜನ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ ಹಾಗೂ ಹಲವಾರು ಪ್ರಶ್ನೆಗಳನ್ನ ಕೂಡ ಕೇಳಿದಿರಿ. ಆದ್ರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಇದನ್ನೆಲ್ಲ ನಾವು ಆದಷ್ಟು ನಾಳೆ ಸರಿ ಮಾಡಿಕೊಂಡು ಯಾವುದೇ ಒಂದು ತೊಂದರೆಗಳಿಲ್ಲದ ಹಾಗೆ ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಹಲವಾರು ಜನ ಇವತ್ತು ಪ್ರಶ್ನೆಗಳನ್ನ ಕೇಳಿದಿರ. ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಕ್ಕಾಗ್ಲಿಲ್ಲ. ಸೊ ನಾವು ಒಂದು ಕೋರ್ಸ್ ನಲ್ಲಿ ಮಾಡೋ ಹಾಗೆ ನಮ್ಮ ಏನು ವಾಟ್ಸಪ್ ಗ್ರೂಪ್ಗಳಿದೆಯಲ್ಲ ಅದನ್ನ ಈಗ ಓಪನ್ ಮಾಡ್ತೀವಿ. ಅದು ನಿಮ್ಗೆ 10 ಗಂಟೆವರೆಗೆ ಓಪನ್ ಇರುತ್ತೆ. ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ, ನಿಮ್ಮ ಅನಿಸಿಕೆಗಳನ್ನ ಎಲ್ಲವನ್ನ ನೀವು ಅಲ್ಲಿ ಹಾಕಬಹುದು. ಅದಕ್ಕೆ ಉತ್ತರವನ್ನ ನೀಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗೆ ಈ ಒಂದು ವಿಷಯಗಳನ್ನ, ಈ ಒಂದು ಗಹನವಾದ ವಿಷಯಗಳು ನಮ್ಮ ಮನಸ್ಸಿನ ಅಂತರಾಳಕ್ಕೆ ಇಳಿಬೇಕಾದ್ರೆ ನಾವು ಇದನ್ನ ಮತ್ತೆ ಮತ್ತೆ ಕೇಳಿಸ್ಕೋಬೇಕು, ನೋಟ್ಸ್ ಮಾಡ್ಕೋಬೇಕು, ಮನನ ಮಾಡ್ಬೇಕು. ಅದಕ್ಕೋಸ್ಕರ ಮತ್ತೆ ಇದನ್ನ ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಸಮಾನ ಮನಸ್ಕರೊಂದಿಗೆ ಇದನ್ನ ಕೂಡ ಶೇರ್ ಮಾಡ್ಕೊಳ್ಳಿ. ಆಗ ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ನಾಳಿನ ಕಾರ್ಯಕ್ರಮ ಪ್ರತಿದಿನದಂತೆ 6:15 ಶುರುವಾಗಲಿದೆ. ಸೊ ತಾವೆಲ್ಲರೂ ಝೂಮ್ ನಲ್ಲಿ 6:20ಕ್ಕೆ ಜಾಯಿನ್ ಆಗ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ. ಹಾಗೆ ಯಾರ್ಯಾರಿಗೆ ಝೂಮ್ ನಲ್ಲಿ ಅವಕಾಶ ಸಿಗುವುದಿಲ್ವೋ ಅವರೆಲ್ಲರೂ ಯೂಟ್ಯೂಬ್ ನಲ್ಲಿ 6:15ಗೆ ಜಾಯಿನ್ ಆಗ್ಬೇಕು ಅಂತ ನಿಮ್ಮನ್ನ ಕೇಳ್ಕೊತೀವಿ. ಸೊ ಇದರೊಂದಿಗೆ